सुमतिभिरनुमेजं शुभ्रकाजं सखाजं गजमनपातं मुक्त्युपादं विमाजं रहजमहममेजं झेजमाम्नाजगेजं सदजमसदजेजं श्रीसहारं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् शिलः पत्ते नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरजे येन प्रादुरभाविभूमिवलजे विस्तारि गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಇದುವರೆಗೆ ಈ ಶೈವ ಮತ ಏನಿತ್ತು ಅದರ ಖಂಡನೆ ಬರ್ತಾ ಇತ್ತು. ಶಿವನ ಅನುಗ್ರಹ ಬೇಡ ಅಂತ ಮಧ್ವಾಚಾರ್ಯ ಹೇಳಿದಾನೆ. ಶಿವನ ಅನುಗ್ರಹ ಬೇಡ ಅಂತಂದ್ರೆ ಸರ್ವಥಾ ಶಿವನ ಅನುಗ್ರಹ ಬೇಡ ಅಂತ ಆಚಾರ್ಯರ ತಾತ್ಪರ್ಯ ಅಲ್ಲ. ಶಿವನ ಅನುಗ್ರಹ ಬೇಕು, ಆದ್ರೆ ಯಾವ್ದಕ್ ಬೇಕು ಶಿವನ ಅನುಗ್ರಹ? ಪರಮಶಿವನ ಅನುಗ್ರಹಕ್ಕೆ ಬೇಕು, ಅಂದ್ರೆ ಪರಮಾತ್ಮನ ಅನುಗ್ರಹಕ್ಕೆ ಉಪಯೋಗಿ ಶಿವನ ಅನುಗ್ರಹ. ಹಾಗಾಗಿ ಶಿವನ ಅನುಗ್ರಹ ಬೇಡವೇ ಬೇಡ ಅಂತ ಆಚಾರ್ಯ ತಾತ್ಪರ್ಯ ಅಲ್ಲ. ಆದ್ರೆ ಪಾಶುಪತ ಮತದಲ್ಲಿ ಅಂದ್ರೆ ಶೈವ ಮತದಲ್ಲಿ ಏನ್ ತಿಳಿಸಿದ್ದಾರೆ, ಶಿವನ ಅನುಗ್ರಹದಿಂದಲೇ ನೇರವಾಗಿ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಆ ವಿಷಯವನ್ನ ಇಲ್ಲಿ ಒಪ್ಪಿಕೊಳ್ಳಿಲ್ಲ ಅಂತ ಇಷ್ಟು ಬಂತು. ಇದಾದ್ಮೇಲೆ ತತ್ರ ವಾದಿ ನಿರ್ದೇಶ ಪ್ರಯೋಜನಂ ವ್ಯಕ್ತಮೇವ ಅಂತ ಇಲ್ಲಿ ಸುಧಾದಲ್ಲಿ ಈಗ 192ನೇದು ಅದೇ ಸುಧಾ ಮುಂದಲ್ಲಿ ಕೊನೆಗೆ ಬಂದಿದೀವಿ. ಕೊನೆಗೆ ಒಂದು 3 ಲೈನ್ ವಿವರಣೆ ಹಾಕ್ಬೇಕು. ಮೋಕ್ಷದ ಬಗ್ಗೆ ಇಲ್ಲಿ ವಿಶೇಷಣ ಕೊಟ್ಟಿದ್ದಾನೆ ಅಂತ ಬಂತು. ವಿಶೇಷಣ ಅಂದ್ರೆ ನಾನು ಅವತ್ತು ತಿಳಿಸಿದೆ, ಒಂದಕ್ಕೆ ಹೆಚ್ಚುಗಾರಿಕೆ ಕೊಡುತ್ತದು. ಅಂದ್ರೆ ರಾಮ ಅಂತ ಇಷ್ಟ ಹಿಡಿದ್ರೆ ಆಗಲ್ಲ, ಸುಂದರನಾದ ರಾಮ, ಬುದ್ಧಿವಂತನಾಗಿ ಸುಂದರನಾದ ರಾಮ, ಹೀಗೆ ಅದು ಹೆಚ್ಚತನವನ್ನ ತಂದುಕೊಡೋದು, ಅದನ್ನ ವಿಶೇಷಣ ಅಂತ ಕರೀತಾರೆ. ಗುಣಗಳನ್ನ ಹೇಳುವಂತಹ ಶಬ್ದಗಳು ಅಂತ ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಬಹುದು. ಇದನ್ನೆಲ್ಲ ವಿಶೇಷಣ ಅಂತ ಏನ್ ಕರಿತೀವಿ. ಇಲ್ಲಿ ಯಾವ್ದು ವಿಶೇಷಣ ಅಂದ್ರೆ ಮೋಕ್ಷದ ಬಗ್ಗೆ ಹೇಳ್ತಾ ಇದ್ದಾರೆ. ಮೋಕ್ಷಕ್ಕೆ ಏನ್ ವಿಶೇಷಣ ಕೊಟ್ಟಿದ್ದಾರೆ ಅಂದ್ರೆ, ಈ ಪಾಶುಪತ ಮತದಲ್ಲೇ ಹೇಳಿದ ಮೋಕ್ಷ ಅದು ಶಿವನ ಅನುಗ್ರಹದಿಂದ ಸಿಗಲ್ಲ. ಬೇರೆ ವೇದದಲ್ಲಿ ಹೇಳಿದ ಮೋಕ್ಷ ಶಿವನ ಅನುಗ್ರಹದಿಂದ ಸಿಗತ್ತೆ. ಯಾವ ತರ? ಪರಮಶಿವನ ಅನುಗ್ರಹವನ್ನು ತಂದುಕೊಡೋ ಮುಖಾಂತರ ಅಂತ. ಹೀಗೆ ಆ ಮೋಕ್ಷ ಅನ್ನೋದನ್ನ ಇಲ್ಲಿ ಇಟ್ಕೊಳ್ಬೇಕು. ಪಾಶುಪತಾದಿ ಉಕ್ತ ಮೋಕ್ಷ ಶಿವಾದಿ ನಾಮ ಅನುಗ್ರಹ ನಚ.
ಪಾಶುಪತ ಮತದಲ್ಲಿ ಏನು ಹೇಳಿದ್ದಾರೆ, ನೇರವಾಗಿ ಶಿವನ ಅನುಗ್ರಹದಿಂದ ಮೋಕ್ಷ ಸಿಗತ್ತೆ, ಅಂತ ಮೋಕ್ಷ ಸಿಗಲ್ಲ ಅಂತ ಇಷ್ಟು ಮಾತ್ರ ಹೇಳಿತ್ತು. ಇದಾದ್ಮೇಲೆ ವಾದಿ ನಿರ್ದೇಶ ಪ್ರಯೋಜನಂ ವ್ಯಕ್ತಮೇವ ಅಂತ ಹೇಳಿದ್ರು. ವಾದಿ ನಿರ್ದೇಶ ಪ್ರಯೋಜನಂ ವ್ಯಕ್ತಮೇವ ಅನ್ನೋದಕ್ಕೆ ಏನರ್ಥ ಅನ್ನೋದನ್ನ ಮುಂದೆ ಈ ಟಿಪ್ಪಣಿಯಲ್ಲಿ ವಿಶೇಷವಾಗಿ ವಿವರಣೆ ಮಾಡ್ತಾರೆ. ಅದರಿಂದ ಅಲ್ಲೇ ಅದನ್ನ ನೋಡೋಣ. ಯದ್ವ ಅಂತ ಇನ್ನೊಂದು ಪಕ್ಷಕ್ಕೆ ಬರ್ತಾರೆ. ಅಂದ್ರೆ ಆಚಾರ್ಯರ ವಾಕ್ಯಕ್ಕೆ ಅವ್ರು ಹೇಳಿದ್ದೇನು ಆಚಾರ್ಯರು ಇಷ್ಟೇ, ಅದು ಜಯತೀರ್ಥ ನೋಡಿ ಎಷ್ಟು ವಿವರಣೆ ಮಾಡಿದ್ದಾರೆ. ಅವ್ರು ಹೇಳಿದ್ದು ಪಾಶುಪತ ಮತದಲ್ಲಿ, ಗಾಣಪತ ಮತದಲ್ಲಿ, ಸ್ಕಾಂದ ಮತದಲ್ಲಿ, ಸೌರ ಮತದಲ್ಲಿ ಯಾರ್ಯಾರನ್ನ ದೇವತೆಗಳನ್ನ ಹೇಳಿ ಅವರ ಅನುಗ್ರಹದಿಂದ ಮೋಕ್ಷ ಸಿಗತ್ತೆ ಅಂತ ಹೇಳಿದಾರೋ ಅದು ಸರಿ ಇಲ್ಲ, ಅಲ್ಲಿ ಅವ್ರಿಂದ ಮೋಕ್ಷ ಸಿಗಲ್ಲ ಅವರ ಅನುಗ್ರಹದಿಂದ ಅಂತ ಇಷ್ಟ ಹೇಳಿದ್ದಾರೆ. ಇಷ್ಟೇ ನಮ್ಗೆ ಆ ಮಾತಿಗೆ ಅರ್ಥ ಆಗೋದು. ಅದಕ್ಕೆ ವ್ಯಾಕರಣದ ಪ್ರಕಾರ ಸರಿ ಇದೆಯಾ ಇಲ್ವಾ, ವ್ಯಾಕರಣದ ಪ್ರಕಾರ ಹೀಗ್ ಮಾಡ್ಬೋದು, ಹೀಗ್ ಮಾಡ್ಬೋದು ಅಂತ ಅದರಲ್ಲಿ ನಶಬ್ದಾಬ್ಧವು ಗಾಢ ಅಂತ ವಸ್ತುತಃ ನಾವು ದಿನ ಏನ್ ಮಂಗಳಾಚರಣೆ ಹೇಳ್ತೀವಿ, ಮೊದಲು ಹೇಳೋದೇ ಅವರು ನಂಗೆ ವ್ಯಾಕರಣ ಸಮುದ್ರದಲ್ಲಿ ಮುಳುಗ್ದವನಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ತರ ಹೇಳ್ತಾರೆ. ಆದ್ರೆ ಒಂದೊಂದು ವಾಕ್ಯ ಕೊಟ್ರೆ 3-4 ತರ ವಿವರಣೆ ಮಾಡ್ತಾರೆ ವ್ಯಾಕರಣದ ಪ್ರಕಾರ. ಎಷ್ಟು ಪಾಂಡಿತ್ಯ, ಅಂದ್ರೆ ವಿನಯೋಕ್ತಿ ಅದು. ಅಂದ್ರೆ ಏನೇ ಪಡೆದೋದು ಗುರುಗಳ ಕಾರುಣ್ಯದಿಂದ ಪಡೆದಿದ್ದು, ಆಚಾರ್ಯರ ಕಾರುಣ್ಯ ಅಂತ ಅಷ್ಟೇ, ಸ್ವಂತಿಕೆ ಏನೂ ಇಲ್ಲ, ನನ್ನ ಸ್ವಂತ ಅಭ್ಯಾಸದಿಂದ ಬಂದಿದ್ದಲ್ಲ ಅಂತ ಅವರ ಅಭಿಪ್ರಾಯ. ಅದನ್ನ ಮಾಧುರ್ಯ ವಿಷ್ಣು ತೀರ್ಥರು ತಮ್ಮ ಟೀಕೆಯಲ್ಲಿ ಹೇಳ್ತಾರೆ. ಇನ್ನು ಮುಂದೆ ನಾವು ನೋಡ್ತೀವಿ, ಜಿಜ್ಞಾಸಾಧಿಕರಣ ಪಾಠ ಬಂದಾಗ ಮಾಧುರ್ಯ ವಿಷ್ಣು ತೀರ್ಥರ ವ್ಯಾಖ್ಯಾನ ಇದೆ ಅದಕ್ಕೆ ವಿಶೇಷವಾಗಿ. ಅದು ಪೂರ್ಣ ಇಲ್ಲ, ಅದು ಸಿಕ್ಕಿಲ್ಲ, ಕೆಲವು ಸುಧಾ ಭಾಗಕ್ಕೆ ಮಾತ್ರ, ಆ ಭಾಗ ಬಂದಾಗ ಇನ್ನು ವಿಶೇಷ ನೋಡೋಣ. ಅಂತೂ ಇಲ್ಲಿ ಒಂದು ವಾಕ್ಯಕ್ಕೆ ಇಷ್ಟೊಂದು ವ್ಯಾಖ್ಯಾನ ಮಾಡಿದ ಜಯತೀರ್ಥರು ನಿಲ್ಸಲ್ಲ, ಇನ್ನೊಂದು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಡ್ತಾರೆ ಮತ್ತೆ. ಯದ್ವಾ ಅಸ್ತು ಯಥಾಶ್ರುತಂ ಶಿವಾದೀನಾಮೇವ. ಹೌದು, ಇಲ್ಲಿ ಪಾಶುಪತಾದಿ ಉಕ್ತ ಶಿವಾದೀನಂ, ಪಾಶುಪತ ಮತದಲ್ಲಿ ಯಾರ ಬಗ್ಗೆ ಹೇಳ್ತಾರೆ, ಶಿವನ ಬಗ್ಗೆ ಹೇಳ್ತಾರೆ. ಅಲ್ಲೇ ಅದಕ್ಕೆ ಸಂಬಂಧ. ಶಿವ ಎಂಥ ಶಿವ, ಪಾಶುಪತ ಮತದಲ್ಲಿ ಹೇಳಿದ ಶಿವ, ಅದು ವಿಶೇಷಣ, ಶಿವನಿಗೆ ವಿಶೇಷಣ ಅದು. ಅಂದ್ರೆ ಶಿವನ ಗುಣ ಏನದು ಪಾಶುಪತ ಮತದಲ್ಲೂ ಬಂದಿದ್ದಾನೆ ಅಂತ. ಅಂಥ ಶಿವನ ಅನುಗ್ರಹದಿಂದ ಮೋಕ್ಷ ಆಗಲ್ಲ ಅಂತ ಹೇಳಿದ್ರಲ್ಲ, ಯಾಕೆ ಅಂದ್ರೆ ನಿಮಗೆ ಮೋಕ್ಷ ಆಗೋದಿರ್ಲಿ, ವಿರುದ್ಧ ಆಗ್ಬಿಡತ್ತೆ ನಿಮ್ಗೆ, ಹುಷಾರು ಅಂತ ಎಚ್ಚರಿಸ್ತಾರೆ ಜಯತೀರ್ಥರು ಕೊನೆಗೆ. ಏನು, ಯೇ ಶಿವಾದಯ ಪಾಶುಪತಾದಿಭಿ ಸ್ವಾತಂತ್ರ್ಯೇಣ ಉಪಾಸ್ಯ ಉಕ್ತಾಃ ತೇಷಾಂ ತಥಾ ಉಪಾಸಿತಾನಾಂ ಅನುಗ್ರಹ ಏವ ನಾಸ್ತಿ ಪ್ರತ್ಯುತ ಕೋಪ ಏವ ಅಥೋ ಅನುಗ್ರಹಾನ್ ಮೋಕ್ಷೋ ದೂರ ನಿರಸ್ತಃ ಇತಿ ಭಾವ. ನಿಮ್ ಮೋಕ್ಷ ಇರೋದಿರ್ಲಿ, ಅದು ದೂರ ಹಾಕ್ಬಿಡಿ, ಅವ್ರ ಕೋಪ ಬರ್ದೇ ಇದ್ರೆ ಸಾಕು. ಕೋಪ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ದೇವತೆಗಳಿಗೆ. ದೇವತೆಗಳ ಇದು ಹೇಗೆ ಅಂದ್ರೆ, ಒಬ್ಬರಿಂದ ನಮ್ಗೆ ಒಳ್ಳೇದಾಗತ್ತೋ ಬಿಡುತ್ತೋ, ಅವ್ನ್ ಕೆಟ್ಟದಾಗದೇ ಇರೋ ಹಾಗೆ ನಾವು ನೋಡ್ಕೊಳ್ಳೋದು ನಮ್ ಕರ್ತವ್ಯ. ಕೆಟ್ಟದ್ದು ಯಾರಿಂದಲೂ ನಮಗಾಗ್ಬಾರ್ದು, ಅದ್ ದೇವತೆಗಳಾಗ್ಲಿ ಬೇರೆ ಆಗ್ಲಿ ಮನುಷ್ಯರಾಗ್ಲಿ, ನಮ್ಗೆ ಕೆಟ್ಟದಾಗ್ಬಾರ್ದು ಅಷ್ಟೇ. ಅದ್ ಹೇಗಾದ್ರೂ ಸರಿ, ಒಳ್ಳೇದಾಗತ್ತೋ ಬಿಡುತ್ತೋ ಆ ತರ ಎಚ್ಚರ ಕೊಡ್ತಾ ಇದ್ದಾರೆ. ಈಗ ಶಿವನನ್ನ ಪಾಶುಪತ ಮತದಲ್ಲಿ ಹೇಳಿದ್ದಾರೆ, ಸೂರ್ಯನ ಬಗ್ಗೆ ಸೌರ ಮತದಲ್ಲಿ ಹೇಳಿದ್ದಾರೆ, ಗಣಪತಿಯ ಬಗ್ಗೆನೂ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಸ್ವತಂತ್ರವಾಗಿ ಉಪಾಸನೆ ಮಾಡಿ ಅಂತ. ಶಿವನ್ ಬಿಟ್ಟು ಇನ್ನೇನು ಬೇಡ, ಶಿವ ಶಿವ ಅಂತ ಕೂತ್ಬಿಡಿ ಅಷ್ಟೇ. ವಿಷ್ಣು ಬೇಡ, ಲಕ್ಷ್ಮಿ ಬೇಡ, ಬ್ರಹ್ಮ ಬೇಡ, ವಾಯು ಬೇಡ, ಯಾವ್ದು ಬೇಡ. ಶಿವ ಶಿವ ಅಂತ ಕೂತ್ರೆ ಸಾಕು, ಸ್ವತಂತ್ರವಾಗಿ ಅವ್ನು ಮೋಕ್ಷ ಪಡಿತಾನೆ. ಹಾಗೆ ಗಣಪತಿ ಗಣಪತಿ ಅಂತ ಕೂತ್ರಾಯ್ತು, ವಿಘ್ನನಾಶಕ, ವಿಘ್ನ ವಿನಾಯಕ ಅಷ್ಟೇ. ಹಾಗೆ ಸ್ಕಂದನ ಬಗ್ಗೆನೂ ಅಷ್ಟೇ, ಸೂರ್ಯನ ಬಗ್ಗೆನೂ ಹಾಗೆ. ಇವ್ರನ್ನ ಉಪಾಸನೆ ಮಾಡ್ತಾ ಇದ್ದ ಹಾಗೆ ನಿಮ್ಗೆ ಅನುಗ್ರಹ ಆಗ್ಬಿಡತ್ತೆ ಅಂತ ಅವ್ರು ಹೇಳ್ತಾರೆ ಜಯತೀರ್ಥವ್ರು. ಅನುಗ್ರಹ ಅಲ್ಲ, ಅನುಗ್ರಹ ಏವ ನಾಸ್ತಿ. ಹೀಗೆ ನೀವು ಸ್ವತಂತ್ರವಾಗಿ ಈ ದೇವತೆಗಳ ಉಪಾಸನೆ ಮಾಡಿದ್ರೆ ಅನುಗ್ರಹ ಆಗೋದೇ ಇಲ್ಲ. ಏನಾಗತ್ ಮತ್ತೆ, ಪ್ರತ್ಯುತ ಕೋಪ ಏವ, ಕೋಪ ಬರುತ್ತೆ ನಿಮ್ ಮೇಲೆ ಅಷ್ಟೇ, ಅವ್ರಿಗೆ ಏನೇನು ಆಗಲ್ಲ. ಯಾಕೆಂದ್ರೆ ಅವರೆಲ್ಲ ವೈಷ್ಣವರು, ಎಲ್ಲ ದೇವತೆಗಳು. ವೈಷ್ಣವರಾದ ದೇವತೆಗಳಿಗೆ ಹೀಗೆ ಅವಮಾನ ಮಾಡಿದ್ರೆ ಯಾವ ತರ ಅವಮಾನ, ಅವ್ರಿಗಾದ ಅವಮಾನ ಅಂತ ಅವರು ಕೋಪ ಮಾಡ್ಕೊಳ್ತಾ ಇಲ್ಲ, ಆದ್ರೆ ಅವರ ಆರಾಧ್ಯ ಮೂರ್ತಿ ವಿಷ್ಣುವಿಗೆ ಅವಮಾನ ಆಯ್ತು ಅಂತ ದೇವರಿಗೆ ಅವಮಾನ ಮಾಡಿದ್ರೆ ದೇವತೆಗಳು ಎಲ್ಲಿ ಸಹಿಸ್ತಾರೆ. ಹಾಗಾಗಿ ನಿಮ್ಮ ಮೇಲೆ ಕೋಪ ಬರುತ್ತೆ, ಇನ್ನು ಶಾಪ ಕೊಡ್ತಾರೆ, ಹುಷಾರು ಅಂತ. ಆ ಎಚ್ಚರಿಕೆಯನ್ನ ಇಲ್ಲಿ ಪ್ರತ್ಯುತ ಕೋಪಯೇವ, ಇದನ್ನ ನಾನು ಹೇಳಿದ್ದಲ್ಲ, ಆಚಾರ್ಯರು ಹೇಳಿದ್ದು ಅಂತ. ನಚ ಪಾಶುಪತಾದ್ಯುಕ್ತ ಶಿವಾದೀನಾಂ ಅನುಗ್ರಹಾತ್, ಹೊರತೇನಾಗಾರೆ ಕೋಪ ಏವ. ಆದ್ರಿಂದ ಅನುಗ್ರಹಾನ್ ಮೋಕ್ಷೋ ದೂರ ನಿರಸ್ಥ. ಇನ್ನು ಅನುಗ್ರಹನ, ಕೋಪ ಬಂದ್ಮೇಲೆ ನಿಮ್ಗೆ ಯಾವಾಗ ಅನುಗ್ರಹ ಆಗುತ್ತೆ, ಸಿಡಿತಾದೆ ಮುಂದಿರೋ ವ್ಯಕ್ತಿ ಕೋಪ ಮಾಡ್ಕೊಂಡು ಅವ್ರಿಗೆ ನಮ್ಗೆ ಒಳ್ಳೇದಾಗತ್ತ, ಹತ್ರಕ್ಕೆ ಹೋದ್ರೆ ಇನ್ನೂ ಕಪಾಳಕ್ಕೆ ಹೊಡೆದು ಕಳಿಸ್ತಾರೆ ಅಷ್ಟೇ. ಹಾಗಾದ್ರೆ ಯಾರಿಗೆ ಕೋಪ ಬಂದಿದೆಯೋ ಅವರಿಂದ ಅನುಗ್ರಹ ಬಯಸೋದು ಎಷ್ಟು ಮೂರ್ಖತನ. ಅದರಿಂದ ಅದನ್ನ ಬಯಸ್ಲಿಕ್ಕೆ ಹೋಗ್ಲೇಬೇಡಿ. ಆದ್ರಿಂದ ಇವರು ಯಾವ ರೀತಿ ನಿಮಗೆ ಉಪಾಸನೆ ಕ್ರಮವನ್ನು ಹೇಳ್ಕೊಟ್ಟಿದಾರೋ ಬೇರೆ ಬೇರೆ ಮತದಲ್ಲಿ ಹಾಗೆ ಖಂಡಿತ ಮಾಡ್ಬೇಡಿ ಅಂತ ಒಟ್ಟು ತಾತ್ಪರ್ಯ. ಈ ರೀತಿ
ಪಾಶುಪತ ಮತದಲ್ಲಿ ಹೇಳಿದ್ದು ಏನು ಒಟ್ಟು ಮೋಕ್ಷಕ್ಕೆ ಬೇಕಾಗಿದ್ದು ಶಿವನ ಅನುಗ್ರಹ ಅಷ್ಟೇ. ಅದು ತಪ್ಪು. ಸ್ವತಂತ್ರವಾಗಿ ಶಿವನ ಅನುಗ್ರಹ ಅಲ್ಲ ಮೋಕ್ಷಕ್ಕೆ ಸಾಧನ ಅಂತ ಅದನ್ನ ಖಂಡನೆ ಮಾಡಿದ್ರು. ಹಾಗೆ ಸ್ವತಂತ್ರವಾಗಿ ಗಣಪತಿಯ ಅನುಗ್ರಹ, ಸ್ವತಂತ್ರವಾಗಿ ಸೂರ್ಯನ ಅನುಗ್ರಹ, ಸ್ವತಂತ್ರವಾಗಿ ಸ್ಕಂದನ ಅನುಗ್ರಹ, ಈ ಯಾವುದು ಸ್ವತಂತ್ರವಾಗಿ ನಿಮ್ಗೆ ಮೋಕ್ಷ ತಂದು ಕೊಡಲ್ಲ. ಇದೆಲ್ಲ ಇನ್ನೊಂದು ದೇವರ ಅನುಗ್ರಹ, ದೇವರ ಮೇಲೆ ಭಕ್ತಿ ಎಲ್ಲ ತಂದು ಕೊಟ್ಟೆ ಅದು ಮೋಕ್ಷಕ್ಕೆ ಸಹಕಾರಿ ಕಾರಣ. ಅದು ಬೇಕು, ಸಹಕಾರ ಕೊಡುತ್ತಷ್ಟೇ ಹೊರತು ಪ್ರಮುಖ ಅಲ್ಲ. ಅದನ್ನ ಮಾತ್ರ ನಂಬಿಕೊಂಡ್ರೆ ಮೋಕ್ಷ ಸಿಗಲ್ಲ. ಇದು ಇಷ್ಟಾದ್ಮೇಲೆ ಟಿಪ್ಪಣಿಯ ವಿಚಾರಗಳಿಗೆ ಬರೋಣ. ಒಂದು ಪರಿಮಳ ಟಿಪ್ಪಣಿ ಮೊದಲನೇದಾಗ ಅಲ್ಲಿಗೆ ಬರೋಣ. ಚತುರ್ವಿಧಾಹ ಇತಿ ಅಂತ ಬಂತು. 4 ತರ ಇದೆ ಅಂತೆ ಈ ಪಾಶುಪತ. ಪಾಶುಪತ ಮತದವ್ರು 4 ತರನ ಹೇಗೆ? ವಸ್ತುತಃ ಶಿವನ ಭಕ್ತರು ಅಂತ ಇಟ್ಕೊಳ್ಳೋಣ. ಶಿವನನ್ನ ಸರ್ವೋತ್ತಮ ಅಂತ ಹೇಳೋದ್ರಲ್ಲಿ 4 ಪಂಗಡ. ಶೈವರು ಅಂತ ನಾವು ಕರಿತೀವಿ, ಅವ್ರದ್ದು ಪ್ರತ್ಯೇಕ ಒಂದು ಗುಂಪು ಅಷ್ಟೇ. ಶೈವರು, ಪಾಶುಪತರು, ಕಾಲಾಮುಖ, ಮಹಾವ್ರತ ಅಂತ 4. ಅದನ್ನ ಪರಿಮಳ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ, ಗಮನಿಸಿ. ಶೈವ, ಪಾಶುಪತ, ಕಾಲಾಮುಖ, ಮಹಾವ್ರತ ಭೇದ ಭಿನ್ನ, ಈ ತರ 4 ಪ್ರಭೇದ ಇದೆ. ಅಲ್ಲ, ಇದೆಲ್ಲ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂದ್ರೆ ಅದು ಇಲ್ಲಿಲ್ಲ. ಅದ್ ಎಲ್ಲಿ ಬಂದಿತ್ತು ಅಂದ್ರೆ ಸಮಯಪಾದ ಸುಧೋಕ್ತಾಹ. ಸಮಯಪಾದ ಅಂದ್ರೆ 2ನೇ ಅಧ್ಯಾಯದ 2ನೇ ಪಾದ ಅಲ್ಲಿ ಬರುತ್ತೆ. ನಾವು ಮುಂದೆ ಅದನ್ನ ಕೇಳ್ತೀವಿ ಪಾಠದಲ್ಲಿ, ಆವಾಗ ನೋಡೋಣ, ಅದರಲ್ಲಿ ವಿಸ್ತಾರವಾಗಿ ಬರುತ್ತೆ. ಹಾಗಾಗಿ ಚತುರ್ವಿಧ ಅಂತ ಹೇಳಿ ಜಯತೀರ್ಥರು ಶಬ್ದ ಬಳಸಿದ್ದು ಇದಕ್ಕೆ ಹಿಂದೆ ಬಂದಿದೆ, ಅದನ್ನೊಮ್ಮೆ ಗಮನಿಸ್ಕೊಳ್ಳಿ ಅಂತ ಈ ರೀತಿ. ಇನ್ನು ದ್ವಿವಿಧ ಶಿವಾತ್ಯಭಾವೇನ ವ್ಯಾವರ್ತ್ಯಾಭಾವ ಒಂದು ಪ್ರಶ್ನೆ ಮಾಡ್ಕೊಳ್ತಾರಲ್ಲ, ಇಲ್ಲಿ ಇಬ್ರು ಶಿವ ಅಂತಿದ್ರೆ ಸರಿ, ಅವಾಗ ನೀವ್ ಹೇಳೋದು ವ್ಯರ್ಥ. ಏನಂತ? ಅವಾಗ ಸಾರ್ಥಕ ಆಗ್ತಾ ಇತ್ತು ಇಬ್ರು ಶಿವ ಅಂತಿದ್ರೆ. ನೀವೇನ್ ಹೇಳಿದ್ರಿ? ಪಾಶುಪತ ಮತದಲ್ಲಿ ಹೇಳಿರೋ ಶಿವ ಅಂತ ಯಾಕೆ ಹೇಳ್ತೀರಿ? ಶಿವ ಅಂದ್ರೆ ಒಬ್ನೇ ತಾನೆ ಎಲ್ಲಾ ಕಡೆ, ಅಂದ್ರೆ ಹಾಗಿಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರನೇ ಇಲ್ಲೇನ್ ಮಾಡಿದ್ರು, ಶಿವ ಅಂದ್ರೆ ಪರಮ ಶಿವ ಅಂತ ಒಬ್ಬ ಇದ್ದಾನೆ, ಇನ್ನೊಬ್ಬ ಶಿವ ಅಂತ. ಆದ್ರೆ ತಿಳಿಸ್ದಾಗ ಸಾರ್ಥಕ ಆಗತ್ತೆ. ಅವಾಗ ಏನಾಗುತ್ತೆ? ಪಾಶುಪತ ಮತದಲ್ಲಿ ಹೇಳಿದ್ದು ಯಾರ ಬಗ್ಗೆ? ಪಾರ್ವತಿಪತಿಯಾದ ಶಿವನ ಬಗ್ಗೆ, ಲಕ್ಷ್ಮೀಪತಿಯಾದ ಪರಮಶಿವನ ಬಗ್ಗೆ ಅಲ್ಲ ಅಂತ ತಿಳಿಸ್ದಾಗಾಯ್ತು. ಇನ್ನು ಮಧ್ಯದಲ್ಲಿ ವ್ಯಾಕರಣದ ವಿಚಾರಗಳನ್ನು ಹೇಳಿದ್ದಾರೆ, ಅದನ್ನೆಲ್ಲ ನಾನು ಆಗ್ಲೇ ತಿಳಿಸಾಯ್ತು, ಅದನ್ನ ಆ ವಿಚಾರ ಬೇಡ. ಇನ್ನು ಮುಂದಕ್ಕೆ ನೋಡೋಣ. ಮುಂದಕ್ಕೆ ಒಂದು ಸೂತ್ರವನ್ನ ಕೊಟ್ಟಿದ್ದಾರೆ. ಸೂತ್ರ ಅಂದ್ರೆ ಈ ಆಚಾರ್ಯರ ಮಾತಿನಲ್ಲಿ ವಿಭಕ್ತಿ ಬಂದು ಲೋಪ ಆಗತ್ತೆ ಅಂತ ಬಂತು. ಅಂದ್ರೆ ಪಾಶುಪತಾದಿ ಉಕ್ತಾತ್ ಅಂತ ಪಂಚಮಿ ವಿಭಕ್ತಿ ಕೇಳಿಸ್ತಾ ಇಲ್ಲ. ಈ ಕೆಲವು ಶಬ್ದ ಸಂಸ್ಕೃತದಲ್ಲಿ ಪ್ರಯೋಗ ಮಾಡಿರ್ತೀವಿ, ಆದ್ರೆ ಕೇಳಿಸಲ್ಲ, ಅದು ಆದ್ರೆ ಅರ್ಥ ಇರತ್ತೆ. ಈ ತರ ಸುಮಾರು ಪ್ರಯೋಗಗಳನ್ನು ಮಾಡ್ತಾರೆ ಮಧ್ವಾಚಾರ್ಯರು. ಅದರಲ್ಲಿ ಇದು ಒಂದು ಪ್ರಯೋಗ, ಅಲ್ಲಿ ಶಬ್ದ ಇರಲ್ಲ ಆದ್ರೆ ಅರ್ಥ ಇರತ್ತೆ. ಈಗ ಉದಾಹರಣೆಗೆ ದಧಿ ಆನಯ ಅಂತ, ಇದು ಪ್ರಸಿದ್ಧ ಉದಾಹರಣೆ. ದಧಿ ಆನಯ ಅಂದ್ರೇನರ್ಥ? ಮೊಸರನ್ನ ತಗೊಂಬ ಅಂತ ಅರ್ಥ. ದಧಿ ಆನಯ ಅನ್ನೋ ಶಬ್ದಕ್ಕೆ ದಧಿ ಅಂದ್ರೆ ಮೊಸರು, ಮೊಸರನ್ನ ಆನಯ ತಗೊಂಡ್ಬಾ ಅಂತ ಅರ್ಥ. ವಸ್ತುತಃ ದಧಿ ಅನ್ನೋಲ್ಲಿ ವಿಭಕ್ತಿ ಇಲ್ಲ, ಅನ್ನು ಅಂತಿದೆಯಲ್ಲ, ಮೊಸರನ್ನು ತಗೊಂಬ, ಅನ್ನು ಅಂತ ಹೇಳಲಿಕ್ಕೆ ಅಲ್ಲಿ ಶಬ್ದ ಇಲ್ಲ. ಹೇಗೆ ಅಂದ್ರೆ ಉದಾಹರಣೆಗೆ ನೋಡಿ, ರಾಮಂ ಆನಯ, ರಾಮನನ್ನು ಕರೆದುಕೊಂಡ್ ಬಾ, ರಾಮಂ ಅಂತ ಇದೆ. ಅಂತ ಬಂದ್ರೆ ಅನ್ನು ಅಂತ ಅರ್ಥ ಸಂಸ್ಕೃತದಲ್ಲಿ. ಹಾಗೆ ಕೃಷ್ಣಂ ಪಶ್ಯ, ಕೃಷ್ಣನನ್ನು ನೋಡು. ಹಾಗೆ ನರಸಿಂಹಂ ಭಜ, ನರಸಿಂಹನನ್ನು ಆರಾಧನೆ ಮಾಡು ಅಂತ. ಈ ಆರಾಧಯ ಹೀಗೆಲ್ಲ ಹೇಳ್ತೀವಿ. ಅಲ್ಲಿ ನರಸಿಂಹಂ, ರಾಮಂ, ಕೃಷ್ಣಂ ಅಂತೆಲ್ಲ ಇದೆ. ಈ ಎಲ್ಲ ಅಂತ ಬಂದ್ರೆ ಅದು ದ್ವಿತೀಯ ವಿಭಕ್ತಿ, ಅನ್ನು ಅಂತ ಅದಕ್ಕೆ ಅರ್ಥ. ಆದ್ರೆ ದಧಿ ಆನಯ ಇಲ್ಲಿಲ್ಲ, ದಧಿಂ ಅಂತ ಪ್ರಯೋಗ ಮಾಡಲ್ಲ. ದಧಿಂ ಅನ್ನೋದು ತಪ್ಪು. ದಧಿ ಆ ಅನ್ನೋದು ಲೋಪ ಆಗ್ಬಿಡುತ್ತೆ, ಅದು ಬಂದು ಹೊರಟೋಗ್ಬಿಡುತ್ತೆ. ಈ ತರ ಇದೆ ವ್ಯಾಕರಣದಲ್ಲಿ. ಈಗ ದಧಿ ಆನಯ ಅಂದಾಗ ಅರ್ಥ ಆಯ್ತಾ ಇಲ್ವಾ? ಮೊಸರನ್ನ ತಗೊಂಡ್ಬರ್ಬೇಕು ಅಂತ ಅರ್ಥ ಆಯ್ತು. ಹಾಗಂತ ಅಮ್ಮಲ್ಲಿ ಇದೆಯಾ? ಇದ್ದು ಹೊರಟೋಯ್ತದು. ಹಾಗಾಗಿ ಏನಾಯ್ತು, ಶಬ್ದ ಯಾವಾಗಲೂ ಕಿವಿಗೆ ಬೀಳಲೇಬೇಕು ಅಂತಿಲ್ಲ. ಕೆಲವು ಶಬ್ದ ಅದಿಲ್ದೆ ಹೋದ್ರೂ ಅದರ ಅರ್ಥ ತಗೊಳ್ತಾರೆ ವ್ಯಾಕರಣದಲ್ಲಿ. ಅದೇ ತರ ಪಾಶುಪತಾದಿ ಉಕ್ತಾತ್ ಅಂತ ಇರ್ಬೇಕಾಗಿತ್ತು ಇಲ್ಲಿ ಆಚಾರ್ಯರ ವಾಕ್ಯದಲ್ಲಿ. ಉಕ್ತಾತ್ ಅಂತ ಇಲ್ಲದೇನೆ ಉಕ್ತ ಆಯ್ತು, ಆತ್ ಅನ್ನೋದು ಹೊರಟೋಯ್ತು. ಅದು ವಿಭಕ್ತಿ ಒಂದು ಭಾಗ, ಅವಿಭಕ್ತಿ ಭಾಗ. ಆ ಲೋಪ ಆಗ್ಬಿಟ್ಟಿರೋದ್ರಿಂದ ಅದು ಕೇಳ್ತಾ ಇಲ್ಲ ಅಷ್ಟೇ, ಆದ್ರೆ ಅರ್ಥ ಮಾತ್ರ ಇದೆ ಅಂತ. ಇದು ಎಲ್ಲಿದೆ ಹೀಗೆ ವಿಭಕ್ತಿ ಲೋಪ ಆಗೋದೆಲ್ಲ? ಸುಮ್ನೆ ನೀವೇ ಹೇಳ್ತಾ ಇದೀರಿ ಅಂದ್ರೆ ಹಾಗಿಲ್ಲ, ಅದಕ್ಕೊಂದು ವ್ಯಾಕರಣದ ಸೂತ್ರ ಇದೆ ಅಂತ ಪರಿಮಳ ಟಿಪ್ಪಣಿಯಲ್ಲಿ ರಾಯರು ಆ ಸೂತ್ರ ಕೊಟ್ಟಿದ್ದಾರೆ. ಆ ಸೂತ್ರ ತುಂಬಾ ದೊಡ್ಡದು. ನೀವು ಆ ಸೂತ್ರ ಕೇಳಿದ್ರೆ ಏನಪ್ಪಾ ಇದು ಅಂತ ಅನ್ಕೊಳ್ಬಹುದು. ಆ ತರ ಇದೆ ಆ ಸೂತ್ರ. ಕೇಳಿದಾಗ ಆ ಸೂತ್ರ ಬರ್ದಿದ್ದಾರೆ ಇಲ್ಲಿ, ಅದು ಪೂರ್ತಿ ಸಿಗಲ್ಲ ಎಲ್ಲಾ ಕಡೆ.
ಇದು ಒಂದೊಂದ್ ಕಡೆ ಬರೀತಾರೆ ಅದನ್ನ ಮತ್ತೆ ಪಾಣಿನಿ ಸೂತ್ರದಲ್ಲೇ ನೋಡ್ಬೇಕು, ಅಷ್ಟಾಧ್ಯಾಯಲ್ಲಿ ಅಲ್ಲಿ ಸಿಗತ್ತೆ. ಸುಪಾಂ ಸುಲುಕ್ ಪೂರ್ವ ಸವರ್ಣ ಛೇಯಾಡಾಡ್ಯಾಯಾಜಾಲ ಅಂತ, ಅದು ಬ್ರಹ್ಮಸೂತ್ರ ತರ ಒಂದು ಸೂತ್ರ. ವ್ಯಾಕರಣದಲ್ಲಿ ಏನಾಗ್ಬಿಡುತ್ತೆ ಸೂತ್ರಗಳು ಅಂದ್ರೆ ಶಬ್ದ ಜಾಸ್ತಿ, ಶಬ್ದಗಳ ಬಗ್ಗೆ, ವಿಭಕ್ತಿಗಳ ಬಗ್ಗೆ. ಹಾಗಾಗಿ ಆ ಶಬ್ದ ವಿಭಕ್ತಿ ಕೇಳಿದಾಗ ಏನ್ ಹೇಳ್ತಾ ಇದಾರೆ ಇದು ಅಂತ ಅರ್ಥ ಆಗಲ್ಲ. ಅದು ತುಂಬಾ ಚೆನ್ನಾಗಿದೆ ವ್ಯಾಕರಣದ ಸೂತ್ರಗಳು. ಅದರಲ್ಲಿ ಈ ಸೂತ್ರವನ್ನ ಪೂರ್ಣ ಬರ್ದಿದೆ. ಯಾಕಂದ್ರೆ ರಾಯರಿಗೆ ವ್ಯಾಕರಣ ಅಂದ್ರೆ ತುಂಬಾ ಇಷ್ಟ. ವ್ಯಾಕರಣ ಪ್ರಿಯರು ಯಾರು ರಾಯರು. ಅವರ ಟಿಪ್ಪಣಿಯಲ್ಲಿ ವ್ಯಾಕರಣದ ವಿಚಾರ ಬಿಟ್ಟು ಹೋಗಲ್ಲ ಅವರು. ವ್ಯಾಕರಣ ವಿಚಾರ ಬಂದ್ರೆ ಪೂರ್ತಿ ಅದನ್ನ ಬರದೆ ಅವ್ರು ಉಲ್ಲೇಖ ಮಾಡಿ ಹೋಗ್ತಾರೆ. ಯಾಕಂದ್ರೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅಂತ ಅದಕ್ಕೆ ಅವ್ರಿಗೆ ಬಿರುದು, ಮಹಾಭಾಷ್ಯ ಅಂತ. ಪತಂಜಲಿ ಋಷಿಗಳ ಮಹಾಭಾಷ್ಯ, ಅದರಲ್ಲಿ ಪಾಂಡಿತ್ಯ ಅವರಿಗೆ ತುಂಬಾ. ಈ ಸೂತ್ರವನ್ನ ಪೂರ್ತಿಯಾಗಿ ತಿಳ್ಕೊಳ್ಬೇಕು ನಾವು. ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ಇದ್ರ ಕೆಲಸ ತುಂಬಾ ಇದೆ. ಅನೇಕ ಕಡೆ ಜೈತೀರ್ಥರು ಏನ್ ಮಾಡ್ತಾರೆ, ಸುಪಾಂ ಸುಲುಕ್ ಅಂತ ಬರೀತಾರೆ. ಸುಪಾಂ ಸುಲುಕ್ ಅಂತ ಒಂದು ಶಬ್ದ, ಇದೇನು ಅಂತ ಏನೋ ವಿಚಾರ ಮಾಡೋ ಹಾಗಿಲ್ಲ, ವ್ಯಾಕರಣದ ಶಬ್ದ ಅಂತ ಅನ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ಬೇಕು. ಆ ಸುಧಾ ಭಾಗ ಓದ್ತಾ ಇದ್ರೆ ಮೂಲ ಗ್ರಂಥ, ಇಲ್ಲಾಂದ್ರೆ ಏನೇ ತಪ್ಪು ಅಂತ ಅನ್ಕೊಂಡ್ಬಿಡ್ತೀವಿ. ಅದು ಸುಧಾ ವ್ಯಾಕರಣ. ಸುಪಾಂ ಅಂದ್ರೆ ಸುಪ್ ಪ್ರತ್ಯಯಗಳು ಅಂತ ಇರುತ್ತೆ. ಸುಪ್ ಪ್ರತ್ಯಯ ಅದೇನ್ ಮಾಡ್ತಾರೆ, ಸುಪ್ ಅಂದ್ರೆ ಒಟ್ಟು ಎಷ್ಟಿದೆ, 7 ವಿಭಕ್ತಿ ಇದೆಯಲ್ಲ, 7 ವಿಭಕ್ತಿಲಿ ಒಂದೊಂದು ವಿಭಕ್ತಿಲಿ 3 ಇರುತ್ತೆ. ರಾಮಃ, ರಾಮೌ, ರಾಮಃ ಇದು ಪ್ರಥಮ ವಿಭಕ್ತಿ. ರಾಮಂ, ರಾಮೌ, ರಾಮಾನ್ ಅಂತೆಲ್ಲ ಹೀಗೆ ಪ್ರತಿಯೊಂದು ವಿಭಕ್ತಿಲಿ 3 ರೂಪ ಇರುತ್ತೆ. 21 ಒಟ್ಟು ಇದೆ. ಆ 21 ಪ್ರತ್ಯಯಗಳೇನಿದೆ ವಿಶೇಷವಾಗಿ, ಆ ಪ್ರತ್ಯಯಗಳಲ್ಲಿ ಸು ಔಜಸ್ ಅಂತ ಎಲ್ಲ ಹೆಸರಿಡ್ತಾ ಹೋಗ್ತಾರೆ. ಅದಕ್ಕೊಂದು ಸೂತ್ರ ಇದೆ. ಸೌಜ ಸಮೋಚಷ್ಟಾಭ್ಯಾಂ ಹಿಸ್ ನೇಭ್ಯಾಂ ಹೆಸ್ ನಸಿಭ್ಯಾಂ ಹೆಸ್ ನಸೋಸಾಂ ನ್ಯೋಸುಪ್ ಅಂತ ಒಂದು ಸೂತ್ರ, ದೀರ್ಘ ಸೂತ್ರ ವ್ಯಾಕರಣದ್ದು. ಈ ತರ ಕ್ರಿಯಾಪದಗಳಿಗೂ ಹಾಕ್ತಾರೆ. ಆ ತರನೇ ಇದೊಂದು ಸೂತ್ರ, ಸುಪಾಂ ಸುಲುಕ್ ಪೂರ್ವ ಸವರ್ಣ ಅಂತ ಒಂದು ಸೂತ್ರ. ಈ ಸೂತ್ರದಲ್ಲೆಲ್ಲ ಏನ್ ಹೇಳಿದ್ದಾರೆ ಅಂದ್ರೆ, ಈ ಪ್ರತ್ಯಯ ಏನ್ ಬರುತ್ತಲ್ಲ ಶಬ್ದದ ಮೇಲೆ, ಈಗ ರಾಮಃ ಅಂತ ಶಬ್ದದ ಮೇಲೆ ವಿಸರ್ಗ ಕೇಳ್ತಾ ಇದೆ. ರಾಮೌ ಅನ್ನೋಲಿ ಔ ಕೇಳ್ತಾ ಇದೆ. ರಾಮಾಹ ಆಹ ಅಂತ ಕೇಳ್ತಾ ಇದೆ. ಯಾಕೆ ರಾಮ ಅನ್ನೋದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಪ್ರತ್ಯಯ. ರಾಮ ಅನ್ನೋದು ಕಾಮನ್ ಎಲ್ಲ ಕಡೆ. ರಾಮೇಣ, ರಾಮಾಭ್ಯಾಂ, ರಾಮೈಹಿ ಎಲ್ಲ ರಾಮ ರಾಮ ಅದೆಲ್ಲ ಮೂಲ ಶಬ್ದ. ಅದನ್ನ ಬಿಟ್ಟು ಎಲ್ಲ ಪ್ರತ್ಯಯ ಭಾಗ. ಆ ಪ್ರತ್ಯಯ ಭಾಗ ಎಲ್ಲದಕ್ಕೂ ಲೋಪ ಹೇಳತ್ತ ಸೂತ್ರ, ಬಳಸೋದ್ ಬೇಕಾಗಿಲ್ಲ ಅಂತ. ಅದ ಕೆಲವು ಕಡೆ ಮಾತ್ರ. ಹೆಚ್ಚು ವೇದದಲ್ಲಿ ಈ ಸೂತ್ರವನ್ನ ಬಳಸ್ಕೊಳ್ತಾರೆ. ಆಚಾರ್ಯರು ಪ್ರಯೋಗ ಮಾಡೋದು ವೇದದ ಪ್ರಯೋಗ ತರನೇ. ಹಾಗಾಗಿ ಇಲ್ಲೂ ಅದನ್ನು ಬಳಸ್ಕೊಂಡಿದ್ದಾರೆ. ಈ ತರ ಇದೊಂದು ವಿಷಯ. ಇದು ಎಲ್ಲಾರು ಇದೆಯಾ ಅಂತಂದ್ರೆ ಪ್ರಮಾಣನು ಕೊಡ್ತಾರೆ. ಈ ತರ ಏನು ಮಧ್ವಾಚಾರ್ಯ ಒಬ್ರೇ ಮಾಡಿದ್ದಲ್ಲ, ಪಾಣಿನಿ ಋಷಿನೂ ಮಾಡಿದಾನೆ ಅಂತ. ಸ್ವಯಂ ತಾನೇ ವ್ಯಾಕರಣ ಶಾಸ್ತ್ರ ಬರೆದವನು ತಾನು ಈ ತರ ಅನೇಕ ಶಬ್ದ ಬಳಸಿದಾನೆ. ವಿಭಕ್ತಿ ಇರಲ್ಲ, ಆದ್ರೆ ಅರ್ಥ ಇರುತ್ತೆ. ಎಲ್ಲಿ ಅದಕ್ಕೆ ತಕ್ಷಣ ಪ್ರಯೋಗ ಮಾಡ್ತಾರೆ. ಶಾಂತ ಮಹತ ಸಂಯೋಗಸ್ಯ ಅಂತ ಒಂದು ಸೂತ್ರ ಮುಂದೆನೆ ವಾಕ್ಯದಲ್ಲಿ ಬರೀತಾರೆ. ಕೊನೆಗೆ ಪರಿವರ್ತಿ ಟಿಪ್ಪಣಿಯ ಕೊನೆಯ ಲೈನು ಶಾಂತ ಮಹತ ಸಂಯೋಗಸ್ಯ ಅನ್ನೋಲ್ಲಿ ಶಾಂತ ಅಂತೇನಿದೆ, ಆ ಶಾಂತ ಅನ್ನೋದು ಶಾಂತಸ್ಯ ಆಗ್ಬೇಕು. ಶಾಂತ ಅನ್ನೋದಕ್ಕೆ ಏನ್ ಅರ್ಥ ಅಂದ್ರೆ ಸಕಾರ ಅಂತ ಕೊನೆಗಿರೋ ಶಬ್ದ. ಉದಾಹರಣೆಗೆ ವೇಧಸ್ ಅಂತ ಶಬ್ದ, ಬ್ರಹ್ಮದೇವರನ್ನು ಹೇಳೋ ಶಬ್ದ ವೇಧಸ್. ಇದನ್ನ ಸಕಾರ ಅಂತ ಶಬ್ದ, ಶಾಂತ ಶಬ್ದ ಅಂತ ಕರಿತೀವಿ. ಯಾಕೆ ಸಕಾರ ಕೊನೆಗಿರೋದು ಶಬ್ದ. ಈಗ ನಮ್ಮ ಹೆಸರುಗಳಿರುತ್ತೆ, ಕೃಷ್ಣ ಅಂತ ಇವಾಗ ಹೆಸರು. ಕೃಷ್ಣ ಅಂದ್ರೆ ಅದು ಯಾವ ಅಂತ ಶಬ್ದ, ಅದು ಅಕಾರ ಅಂತ ಶಬ್ದ ಕೃಷ್ಣ. ಯಾಕೆ ಕೃಷ್ಣ ಅನ್ನೋಲ್ಲಿ ಕೊನೆಯ ಅಕ್ಷರ ಅಕಾರ. ಕೃಷ್ಣ ಅ, ಕೃಷ್ಣ ಆ ಅನ್ನೋದು. ರಮಾ ಅಂತ ತಗೊಂಡ್ರೆ ರಮಾ ಶಬ್ದ ಆಕಾರ ಅಂತ ದೀರ್ಘ. ಈ ತರ ಆಕಾರ ಅಂತ, ಆ ಅಂತ, ಸಕಾರ ಅಂತ, ಸಾ ಅಂತ ಅಂತೆಲ್ಲ ಬಳಸೋದಿದೆ. ಇಲ್ಲೇನ್ ಮಾಡಿದ್ರು, ಶಾಂತ ಅನ್ನೋ ಶಬ್ದ ಷಷ್ಠಿ ಭಕ್ತಿ ಹೇಗಾಗುತ್ತೆ, ರಾಮಸ್ಯ, ಕೃಷ್ಣಸ್ಯ, ವೇದವ್ಯಾಸಸ್ಯ ಆ ತರ ಶಾಂತಸ್ಯ ಆಗ್ಬೇಕು. ಅದ ಶಾಂತಸ್ಯ ಇಲ್ಲ ಇಲ್ಲಿ ಸೂತ್ರದಲ್ಲಿ. ಪಾಣಿನಿ ಋಷಿಗಳು ಏನ್ ಮಾಡಿದ್ರು, ಶಾಂತಸ್ಯ ಅನ್ನೋಲ್ಲಿ ಸ್ಯಾ ತೆಗೆದುಬಿಟ್ಟು ಶಾಂತ ಹಾಕ್ಬಿಟ್ರು. ಸ್ಯಾ ಎಲ್ಲಿ ಹೋಯ್ತು, ಲೋಪ ಆಯ್ತು, ಅದ್ರ ಅರ್ಥ ಇದೆ. ಹಾಗೆ ಇಲ್ಲಿ ಮಧ್ವಾಚಾರ್ಯರ ಅನುವ್ಯಾಖ್ಯಾನದಲ್ಲೂ ಪಾಶುಪತಾದಿ ಉಕ್ತಾತ್ ಆತ್ ಹೋಗಿದೆ, ಉಕ್ತ ಅಂತಿದೆ, ಆದ್ರೂ ಆತನು ಅರ್ಥ ತಗೊಳ್ಳಿ ಅಂತ ಅದಕ್ಕೊಂದು ಉದಾಹರಣೆ ಕೊಟ್ಟು ಸಮರ್ಥನೆ ಮಾಡ್ಲಿಕ್ಕೆ ಇಷ್ಟ ಆಗಿ. ಮುಂದೆ ಯಾದುಪತ್ಯ ಟಿಪ್ಪಣಿಯಲ್ಲೂ ಇದೇ ವಿಚಾರ ಬರುತ್ತೆ. ಅದರಲ್ಲಿ ಆರ್ದ್ರ ಚರ್ಮಣಿ ಅಂತ ಒಂದು ಪ್ರಯೋಗವನ್ನ ಕೊಡ್ತಾರೆ. ಅದು ವ್ಯಾಕರಣದ ಪ್ರಯೋಗ. ಅದರಲ್ಲಿ ಚೋರಸ್ಯ ಕುಲಂ ಅಂತ ಒಂದಿದೆ ನೋಡಿ, ಅದು ಚೆನ್ನಾಗಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈಗ ಹೇಗೆ ಅಂದ್ರೆ, ಈ ಕೆಲವು ಸಲ ಷಷ್ಠಿ ಭಕ್ತಿಯನ್ನು ಬಳಸ್ತೀವಿ, ಅದು ಲೋಪ ಆಗಲ್ಲ. ಉದಾಹರಣೆಗೆ ನಚ ಪಾಶುಪತಾದ್ಯುಕ್ತ ಶಿವಾದೀನಾಂ ಅನುಗ್ರಹಾತ್ ಇಲ್ಲಿ ಬಂತಲ್ಲ. ಷಷ್ಠಿ ಭಕ್ತಿ ಕಂಡು ಹಿಡಿಯೋದು ಹೇಗೆ, ಶಿವಾದೀನಾಂ ಆಮ್ ಆಮ್ ಅಂತ ದೀರ್ಘವಾಗಿ ಬಂದ್ರೆ ಅದು ಷಷ್ಠಿ ಭಕ್ತಿ ಅಂತ ಇಟ್ಕೊಳ್ಳಿ, ಶಿವಾದೀನಾಂ ಅಂತ.
ಈ ಶಿವಾದೀನಾಂ ಅನ್ನೋ ಶಬ್ದ ಏನಿದೆ, ಈ ಲುಕ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರು, ಇಲ್ಲಿ ಮೆಸೇಜ್ ಹಾಕಿದ್ರು. ಲುಕ್ ಅಂದ್ರೆ ವ್ಯಾಕರಣ ಶಾಸ್ತ್ರದಲ್ಲಿ ಲೋಪ ಅಂತ ಕರೀತಾರೆ. ಲೋಪ ಆಗೋದು, ಕಾಣಿಸ್ದೇ ಇರೋದಕ್ಕೆ ಲುಕ್ ಅಂತ ಕರೀತಾರೆ. ಅದು ಟೆಕ್ನಿಕಲ್ ಇದು ಟರ್ಮ್ಸ್ ಹೇಳಿದೆಯಲ್ಲ, ಆ ತರ ಅಲ್ಲಿ ಲುಕ್ ಅಂತ ಕರೀತಾರೆ ವ್ಯಾಕರಣದಲ್ಲಿ. ಲುಕ್ ಅಂದ್ರೆ ಲೋಪ, ಲೋಪ ಅಂತ ಅರ್ಥ. ಲೋಪ ಅಂತ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇದ್ದೆ, ಲುಕ್ ಅಂತ ಅದನ್ನ ಕರೀತಾರೆ. ಅದಕ್ಕೆ 3 ಶಬ್ದ ಇದೆ ಬೇರೆ ಬೇರೆ. ಲುಕ್, ಶ್ಲು, ಲುಪ್ ಅಂತ ಎಲ್ಲ ಶಬ್ದಗಳನ್ನ ಹೇಳ್ತಾರೆ. ಎಲ್ಲದಕ್ಕೂ ಲೋಪ ಅಂತಾನೆ ಅರ್ಥ. ಈ ಪ್ರಕೃತ ಒಂದು ಉದಾಹರಣೆ ಕೊಟ್ರು, ಶಿವಾದೀನಾಂ ಅನುಗ್ರಹಾತ್ ಅನ್ನೋದಕ್ಕೆ. ಶಿವಾದೀನಾಂ ಅನುಗ್ರಹಾತ್ ಒಂದೇ ಪದನ ಬೇರೆ ಪದನ ಅಂತ. ಶಿವಾದೀನಾಂ ಅನುಗ್ರಹಾತ್ ಅನ್ನೋದು ಬೇರೆ ಬೇರೆ ಪದ ಅಂತ ಎಲ್ರು ಹೇಳ್ತಾರೆ ಕಾಮನ್ ಆಗಿ, ಆದ್ರೆ ಅಲ್ಲ, ಅದು ಒಂದೇ ಪದ ಅಂತ ಹೇಳಿದ್ರು ಜಯತೀರ್ಥರು. ಅದು ಶಿವಾದೀನಾಂ ಅನುಗ್ರಹಾತ್ ಅಲ್ಲಿ ವಿಭಕ್ತಿ ಕೆಲವು ಸಲ ಇದ್ರೂ ಲೋಪ ಮಾಡಲ್ಲ. ಶಿವಾದ್ಯನುಗ್ರಹ, ರಾಮಾನುಗ್ರಹ, ಶ್ರೀ ಕೃಷ್ಣಾನುಗ್ರಹ ಅಂತ ಹೇಳ್ತೀವಲ್ಲ, ಕೃಷ್ಣಾನುಗ್ರಹ ಪ್ರಾಪ್ತಿರಸ್ತು, ಕೃಷ್ಣಸ್ಯ ಅನುಗ್ರಹ ಪ್ರಾಪ್ತಿರಸ್ತು ಅಂದ್ರೆ ಬೇರೆ ಬೇರೆ ಪದ ಮಾಡ್ತೀವಿ. ಕೃಷ್ಣಾನುಗ್ರಹ ಅಂದ್ರೆ ಕೃಷ್ಣನ ಅನುಗ್ರಹ ಅಂತ ಸೇರ್ಕೊಂಡ್ಬಿಡುತ್ತೆ, ಅದ್ ಬಿಡಿಸಿ ಹೇಳಲ್ಲ ಅಷ್ಟೇ. ವೇದವ್ಯಾಸ ಅನುಗ್ರಹ ಆಗ್ಲಿ ಅಂದ್ರೆ ವೇದವ್ಯಾಸಸ್ಯ ಅನುಗ್ರಹ, ಅದ್ ಬಿಡಿಸಿ ಹೇಳಲ್ಲ, ಸೇರಿಸಿ ಹೇಳಿದ್ವಿ. ಬಿಡಿಸಿ ಹೇಳಿದ್ರೆ ಷಷ್ಠಿ ವಿಭಕ್ತಿ ಹಾಕ್ಬೇಕು, ವೇದವ್ಯಾಸರ ಅನುಗ್ರಹ ಆಗ್ಲಿ, ವೇದವ್ಯಾಸಸ್ಯ ಅಂತ ಎಲ್ಲ ಹೇಳ್ತಾ ಇರ್ಬೇಕು. ಹಾಗೆ ಶಿವಾದೀನಾಂ ಅನುಗ್ರಹ, ಶಿವಾದಿಗಳ ಅನುಗ್ರಹ ಆಗ್ಲಿ. ಸಾಮಾನ್ಯ ಈ ಪತ್ರಿಕೆಗಳೆಲ್ಲ ಹಾಕ್ತಾರೆ, ಇವರ ಅನುಗ್ರಹ ಅವರ ಅನುಗ್ರಹ ಅಂತೆಲ್ಲ. ಸ್ವಾಮಿಗಳ ಅನುಗ್ರಹ, ಸ್ವಾಮಿ ಪಾದಾನಾಂ ಅನುಗ್ರಹ ಅಂತ ಸಂಸ್ಕೃತಲ್ಲಿ ಹಂಗೇ ಬಳಸ್ತಾರೆ. ಸ್ವಾಮಿಗಳ ಅನುಗ್ರಹ, ಶ್ರೀಪಾದಂಗಳವರ ಅನುಗ್ರಹ ಅಂದ್ರೆ ಈ ಷಷ್ಠಿ ವಿಭಕ್ತಿ ಬಿಡಿಸಿ ಹೇಳಿದ್ದು. ಶ್ರೀಪಾದಾನುಗ್ರಹ, ಶ್ರೀಪಾದಾಗ್ನ, ಶ್ರೀಪಾದಾನಾಂ ಅನುಗ್ನ ಅಂತ ಹೇಳ್ತಾ ಇರ್ತಾರೆ. ಶ್ರೀಪಾದರ ಅಪ್ಪಣೆ ಊಟಕ್ಕೆ ಕೂತ್ಕೊಳ್ಳಿ ಅಂತ, ಶ್ರೀಪಾದಾನಾಂ ಅನುಗ್ನ ಅಂತ ಕರಿತಾ ಇರ್ತಾರೆ ಈ ಊಟಕ್ಕೆ ಕೂತಾಗ. ಕೆಲವು ಸರಿ ಶ್ರೀಪಾದಾಗ್ನ ಅಂತಾರೆ, ಶ್ರೀಪಾದಾನುಗ್ನ ಅಂತ ಸೇರಿಸ್ಬಿಡ್ತಾರೆ, ಸಮಾಸ ಮಾಡಿ ಕೆಲವು ಸರಿ ಹೇಳ್ತಾರೆ, ಬಿಡಿಸಿ ಹೇಳ್ತಾರೆ. ಬಿಡಿಸಿ ಹೇಳ್ಬೇಕಾದ್ರೆ ಷಷ್ಠಿ ವಿಭಕ್ತಿಯನ್ನು ಬಳಸ್ತಾರೆ ಹೆಚ್ಚು. ಹಾಗೆ ಇಲ್ಲಿ ಶಿವಾದೀನಾಂ ಅನುಗ್ರಹಾತ್ ಅಂತ ಬಳಸಿದಾರಲ್ಲ, ಇದು ಒಂದೇ ಪದ ಹೇಗೆ ಹೇಳ್ತೀರಿ ಅಂದ್ರೆ ತಪ್ಪಿಲ್ಲ, ಹಾಗೆ ಬಳಸೋದಿದೆ. ಯಾಕಂದ್ರೆ ಕೆಲವು ಸಲ ವಿಭಕ್ತಿ ಲೋಪ ಮಾಡದೆ ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ನಿಂದೆ ಬೈತಾ ಇದ್ದಾರೆ ಅಂತ ಅರ್ಥ, ಆಕ್ರೋಶ ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ಏನ್ ಆಕ್ರೋಶ? ಶಿವಾದಿಗಳ ಅನುಗ್ರಹ ಮೋಕ್ಷ ಆಗುತ್ತಾ? ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ ತೋರಿಸ್ಲಿಕ್ಕೆ ಕೆಲವು ಸಲ ವಿಭಕ್ತಿಯನ್ನ ಲೋಪ ಮಾಡದೆ ಹಾಗೇ ಹೇಳ್ತಾರೆ. ಇದೊಂದು ಕ್ರಮ. ಒಂದು ಉದಾಹರಣೆ ಕೊಡ್ತಾರೆ ಅದಕ್ಕೆ ಯಾದುಪತ್ಯ ಟಿಪ್ಪಣಿಯಲ್ಲಿ. ಚೋರಸ್ಯ ಕುಲಂ ಅಂತ ಒಂದು ಉದಾಹರಣೆ. ಚೋರಸ್ಯ ಕುಲಂ, ಚೋರಸ್ಯ ಕುಲಂ ಅಂದ್ರೆ ಕಳ್ಳರ ಗುಂಪು. ಕಳ್ಳರು, ಇವಾಗ ಗುರುಕುಲ ಅಂತ ಹೇಳ್ತೀವಲ್ಲ, ಗುರೋಹೋ ಕುಲಂ ಗುರುಕುಲಂ, ಗುರುಗಳ ಕುಲ ಅಂದ್ರೆ ಬಿಲ್ಡಿಂಗ್, ಗುರುಗಳ ಕುಲ. ಆ ಏನೋ ಒಂದು ಗುರುಕುಲ ಒಂದು ಭಾಗ ಇದೆ, ಆ ಬಿಲ್ಡಿಂಗ್ ಭಾಗ, ಅದಕ್ಕೆ ಕುಲ ಅಂತ ಕರೀತಾರೆ. ಗುಂಪು ಅನ್ನೋ ಅರ್ಥದಲ್ಲೂ ಇದೆ ಕುಲ ಅನ್ನೋ ಶಬ್ದ. ಗುರುಗಳ ಕುಲ ಗುರುಕುಲ ಅಂತ ಇದೆ. ಇಲ್ಲಿ ಚೋರಸ್ಯ ಕುಲ, ಚೋರ ಕುಲ ಅಂತ ಆಗ್ಬೇಕು. ಚೋರರ ಕುಲ, ಕಳ್ಳರ ಕುಲ, ಕಳ್ಳರ ಬಿಲ್ಡಿಂಗ್, ಎಲ್ಲ ಕಳ್ಳರಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಗುರುಗಳ ಕುಲದಲ್ಲಿ ಗುರುಗಳು ವಾಸ ಮಾಡ್ಕೊಂಡಿರ್ತಾರೆ, ಅಥವಾ ಗುರುಗಳಿಗೆ ಸಂಬಂಧಪಟ್ಟ ಶಿಷ್ಯರು ವಾಸ ಮಾಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ ಅವ್ರ ಹತ್ರ. ಗುರುಕುಲ ಸೇರಿಸ್ಬಿಡ್ತೀವಿ, ಗುರೋಹೋ ಕುಲಂ ಅಂತ ಹೇಳಲ್ಲ. ಸೇರಿಸಿ ಹೇಳಿದ್ರು ತೊಂದ್ರೆ ಇಲ್ಲ. ಅಂದ್ರೆ ಇವಾಗ ಗುರುಕುಲಂ ಅಂದ್ರೂ ತಪ್ಪಿಲ್ಲ, ಗುರೋಹೋ ಕುಲಂ ಅಂದ್ರೂ ತಪ್ಪಿಲ್ಲ. ಆದ್ರೆ ಇಲ್ಲಿ ಚೋರಸ್ಯ ಕುಲಂ ಅನ್ನೋಲ್ಲಿ ಬೇಕು ಅಂತಾನೆ ಅದು ಚೋರ ಕುಲಂ ಅನ್ನಲ್ಲ, ಚೋರಸ್ಯ ಕುಲಂ ಅಂತ ಬಿಡಿಸಿ ಹೇಳ್ತಾರೆ. ಆದ್ರೆ ಅದು ಒಂದೇ ಪದ, ಅದ್ ಬೇರೆ ಬೇರೆ ಪದ ಅಲ್ಲ. ಅದ್ ಹೇಗೆ ಒಂದೇ ಪದ ಅಂತ ಹೇಳ್ತೀರಿ? ಅದು ಒಂದು ವಿಶೇಷ ಅಭಿಪ್ರಾಯ ಇದೆ ವ್ಯಾಕರಣದಲ್ಲಿ. ಏನಂದ್ರೆ ಒಂದೇ ಪದ ಆದ್ರೂ ಅದನ್ನ ಬಿಡಿಸಿ ಹೇಳ್ತಾರೆ ಅಂತ ಆದ್ರೆ ಆಗ ಅಲ್ಲಿ ಏನೋ ನಿಂದೆ ತೋರ್ತಾ ಇದೆ, ಅದನ್ನ ಬೈಯೋದಿದೆ. ಕಳ್ಳರು ಗುಂಪು ಅಂತ, ಕಳ್ಳ ಗುಂಪು ಅಂತ ಹೇಳೋ, ಕಳ್ಳರ ಗುಂಪು ಅಂದಾಗ ಕಳ್ಳರು ಹುಷಾರು ಅಂತ, ಮತ್ತೆ ಆಕ್ರೋಶ, ಅಲ್ಲಿ ಕಳ್ಳರ ಕುಲ ಇದೆ, ಅಲ್ಲಿ ಹೋಗ್ಬೇಡಿ. ಈ ಒಂದು ವಿಶೇಷವಾದ ಅರ್ಥ ತಿಳಿಸ್ಲಿಕ್ಕೆ ಒಂದೇ ಶಬ್ದ ಆದ್ರೆ ಈಗ ಬಿಡಿಸಿ ಬಿಡಿಸಿ ಹೇಳ್ತಾರೆ ಅಂತ ವ್ಯಾಕರಣದ ಒಂದು ವಿಷಯ ಇದೆ. ಅಲ್ಲಿ ಮುಂದೆ ಹೇಳ್ತಾರೆ ಇಲ್ಲೇ ಯಾದುಪತ್ಯದಲ್ಲಿ, ಅಲ್ಲ ಚೋರ ಕುಲ ನಿಂದಯ ತಸ್ಯ ಹೇಯತ್ವ ಜ್ಞಾಪನಂ ಪ್ರಯೋಜನ. ಈ ಕಳ್ಳರ ಒಂದು ಗುಂಪನ್ ಬೈರಿ, ಯಾಕೆ? ಅದನ್ನ ಮಾಡಿದಾಗ ಒಂದ್ ಪ್ರಯೋಜನ ಇದೆ. ಯಾಕೆ? ಕಳ್ಳರ ಗುಂಪು ಜೊತೆಗೆ ಸೇರ್ಬೇಡ, ಅದು ಚೋರಸ್ಯ ಕುಲಂ, ಅಲ್ಲಿ ಹೋಗ್ಬಾರ್ದು, ನೀವು ಈ ಕಡೆ ಬನ್ನಿ ಅಂತ. ಆದ್ರೆ ಇಲ್ಲಿ ಶಿವನ ಅನುಗ್ರಹವನ್ನ ನಿಂದೆ ಮಾಡ್ತಾ ಇದಿರಲ್ಲ, ಇದರಿಂದ ಏನಾದ್ರೂ ಒಂದು ಸಾಧನೆ ಆಗುತ್ತಾ? ಶಿವನ ಅನುಗ್ರಹವನ್ನ ಯಾರು ನಿಂದೆ ಮಾಡ್ತಾರೆ? ಶಿವನ ಅನುಗ್ರಹ ನಮಗ್ ಬೇಕಲ್ವಾ? ಅಂದ್ರೆ ನೋಡಿ, ಎಚ್ಚರ ಇರ್ಲಿ. ನಾವ್ ಹೇಳಿ ಶಿವನ ಅನುಗ್ರಹ ಬೇಡ ಅಂತಲ್ಲ, ಮಧ್ವಾಚಾರ್ಯ ಹಾಗೆ ಹೇಳಿಲ್ಲ. ಹೇಳಿದ್ದೇನು? ಪಾಶುಪತ ಆಗಮದಲ್ಲಿ ಏನು ಶಿವನ ಅನುಗ್ರಹ ಹೇಳಿದಾರೆ ನೋಡಿ, ಆ ಅನುಗ್ರಹ ನಮಗ್ ಬೇಡ ಅಂತ ಹೇಳ್ತಾ ಇರೋದು. ಆ ಅನುಗ್ರಹ ಸರಿ ಇಲ್ಲ. ಯಾಕೆ? ಸ್ವತಂತ್ರವಾಗಿ ಶಿವನನ್ನ ಮಾತ್ರ ನಂಬಿ ಅಂದ್ರೆ ತಪ್ತಾನೆ. ಶಿವನಿಂದ ನಮಗೆ ಇನ್ನು ಅವಕೃಪೆಗೆ ಅವನ ಅವಕೃಪೆಗೆ ನಾವು ಪಾತ್ರರಾಗ್ಬೇಕಾಗಿ ಬರುತ್ತೆ. ಹಾಗಾಗಿ ಅದು ಸರಿ ಇಲ್ಲ. ಅಂದ್ರೆ ಪಾಶುಪತಾದ್ಯುಕ್ತ ಅಂತ ಅಲ್ಲಿ ಹಿಂದೆನೂ ಆಚಾರ್ಯರು ಆ ಪದವನ್ನು ಬಳಸಿದ್ದಾರೆ. ಹಾಗಾಗಿ ಶಿವನ ಅನುಗ್ರಹ ನಿಂದೆ ಮಾಡಿ ಏನ್ ಪ್ರಯೋಜನ ಅಂತ ಪ್ರಶ್ನೆ ಮಾಡ್ಬೇಡಿ ಅಂತ ಅದನ್ನು ಯಾದುಪತ್ಯದಲ್ಲಿ ವಿವರಣೆ ಮಾಡಿದ್ದಾರೆ. ಇದೊಂದು ವಿಷಯ.
ಇದಾದ ಮೇಲೆ ಮುಂದೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇದೆ, ಅಲ್ಲೇನಾದ್ರೂ ಒಂದು ಹೊಸ ವಿಚಾರ ಇದ್ರೆ ಅದನ್ನ ಮತ್ತೆ ನಾಳೆ ದಿವಸ ಹೇಳ್ತೇನೆ ಅಂತ ತಿಳಿಸ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಮಂತ ಗೋಪಾಲಕೃಷ್ಣನಿಗೆ ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ ಆಚಾರ್ಯ. ಹರಿ ಏನು